ಏ ಲಕ್ಷ್ಮಕ್ಕ, ಏನೋ ಕಾಡ್ ಪ್ರಾಣಿ ಸೌಂಡ್ ಆಗ್ತೈತಿ, ನೋಡು ಏನ್ ಬಂದತೆ ಅಂತ ನೋಡು. ಏನ್ ಬ್ಯಾನ್ ಬಂದತ್ಲೆ ನಿಂಗೆ? ಬಾಯ್ ಬಿಟ್ಟು ಹೇಳಕ್ ಏನಾಗತ್ತೆ? ಅಯ್ಯೋ ಶಿವನೇ, ಮನೆ ಮುಂದಿನ್ನೇನೆ ಆನೆ ಬಂದ್ಬಿಟ್ಟತಿ. ಹೆಂಗಡೆ ಓಡಿಸೋದು ಇದು ಕಾಡ್ ಪ್ರಾಣಿ ಬದ್ಲೆ? ಅಣ್ಣ ನೋಡಿದ್ರ ಹೊಲ ಕಡೆ ಹೋಯ್ನ, ಗಂಡ್ ಮಕ್ಕಳಂತ ಯಾರು ಇಲ್ಲ. ಮೊದ್ಲೇ ಇದು ಗಜಪಡೆ, ಇದನ್ನೇನಾರ ಕಡ್ಕಿದ್ರ ಮುಗಿದ್ ನಮ್ಮ ಕಲಾಸ್ ಕುಸ್ತಿ. ಎಲ್ಲೇ ಲಕ್ಷ್ಮಿ, ನಮ್ ಕಡೆಗೆ ಬರ್ತೈತಾ ನೀ? ಓಡ್ಲಿಲ್ಲ ಅಂದ್ರೆ ನಮ್ ಕತೆ ಇಲ್ಲ. ಸೆಟ್ಲ ನಾವು ಫಸ್ಟ್ ಓಡವ ಓಡು. ಯಾರ ಗಂಡ್ ಮಕ್ಳು ಇದ್ರೆ ಕರಿ, ಕೂಗಿಲ್ಲ ಅಂದ್ರೆ. ಆನ ಬಂದದ್ ಬರ್ರಪ್ಪ, ಯಾರ ಬಂದ್ ಹೆಲ್ಪ್ ಮಾಡ್ಬರ್ರು. ಇವ್ರು ನೋಡ ರಣದೀರ್ ಕಂಟ್ರವ ಏನ್ ಹಂಗ ಇವ್ರನ್ನು ಹೊಡೆದ್ಕೊಳ್ಳೆ ಆನೆ ಓಡೋಗ್ಬಿಡ್ತತಿ. ಅದು ಮೊದ್ಲೇ ಗಜಪಡೆ, ಇವಕ್ಕೇನು ಬುದ್ಧಿ ಐತಾ ಏನಿಲ್ಲ? ಹೌದ್ಲೇ, ಯಾಕ ಇವ್ರು ಹೊಡೆದಾಗೆಲ್ಲ ಅದು ಹತ್ರನೇ ಬರ್ತೈತಿ. ಫಾರೆಸ್ಟ್ ಆಫೀಸರ್ಗೆ ಫೋನ್ ಮಾಡಿದ್ದೇನೆ. ಹ್ಞೂ ಮಾಡಿದೆ, ಬರ್ತೀನಿ ಅಂತ ಹೇಳಿದ್ರು ಅವಾಗ್ಲಾನೆ. ಬರ್ಬೋದು ಇಷ್ಟೊತ್ತಿಗೆ. ಯಪ್ಪ ಅಂತ ದೊಡ್ಡ ಆನೆ ಆಯ್ತು. ಇವನು ಯಾರು ತುರೆ ಸಿದ್ದಂಗೆ ಇವನ ಆನೆಗಿರ ಕೊರಲ್ಲು, ಇವನ್ ಬಾಯಾಗಿರ ಎರಡು ಒಂದೇ ಥರ ಇದಾವು. ಸಾಬ್ರೆ, ನೀವೇನಾದ್ರೂ ಬರ್ಲಿಲ್ಲ ಅಂದಿದ್ರಿ ನಾವು ಅಷ್ಟೇ ಆನಿಕಲ್ಲ ಸಿಕ್ಕಾಕೊಂಡು ಸತ್ತೋಗ್ಬಿಡ್ತಿದ್ವಿ. ಅವ್ರು ಬಂದಂಗೆ ಬಂದ್ರಿ ಸಾಹೇಬ್ರೆ. ಬಿಡ್ಬೇಕಾಗ ನಾವಂತ ತರ್ಸಣಕ್ಕೆ ಆಗ್ತಿದ್ದಿಲ್ಲಣ್ಣ. ಹೆಂಗೋ ನೀವು ದೇವ್ರ ಬಂದಂಗೆ ಬಂದ್ರಿ. ಆ ಮೃಗ ನೋಡಿದ್ರೇನೆ ಪಾಯಕತ್ತಪ್ಪ, ಅದು ಗುರಾಯಿಸ್ತಿದ್ದು ನೋಡಿ. ಪ್ರಾಣಿಗಳೇನು ಕೆಟ್ಟವಲ್ಲ. ಅದು ಮೊದಲಿಗೆ ಈ ಜಾಗದಲ್ಲಿ ಬಂದು ತನ್ನ ಆಹಾರವನ್ನು ನೋಡ್ಕೊಂತಿತ್ತು, ತಿಂತಿತ್ತು. ನೀವು ಆ ಜಾಗದಲ್ಲಿ ಮನೆ ಕಟ್ಸ್ಕೊಂಡಿದ್ದೀರಾ, ಅಷ್ಟೇ ವ್ಯತ್ಯಾಸ. ಹೌದು ಲಿಯಾ, ಹೌದು ಪೊಲೀಸಪ್ಪ, ನೀವು ಹೇಳ್ತಾ ಇರೋದು ಕರೆ. ಯಾಕಂದರೆ ಇದು ಮೊದಲಿಗೆ ಕಾಡಾಗಿತ್ತು. ನಾವು ಈಗ ಅದರ ಜಾಗದಲ್ಲಿ ಮನೆಗಳು ಕಟ್ಕೊಂಡು ನಾಡು ಮಾಡ್ಕೊಂಡಿದ್ದೀವಿ. ಆ ಜಾಗನೇ ಅವು ಬರ್ತಾ ಇದ್ದೀವಿ ಅಂತ ಅಂದ್ಕೊಂಡು ಒಂದು ಕಲ್ಪನೆಯಲ್ಲಿ ಬರ್ತಿದ್ದವು. ನಮ್ಮದೇ ತಪ್ಪು. ಪ್ರಾಣಿಗಳಿಗೆ ನಾವು ಜಾಗ ಇಲ್ದಂಗೆ ಮಾಡಿದ್ದಕ್ಕೆ ಅವುಗಳು ಪಾಪ ಎಲ್ಲಿಗೆ ಹೋಗಬೇಕು? ಅವು ಕೂಡ ನಾಡಿಗೆ ಬರ್ತಾ ಇದ್ದವು. ಅಷ್ಟೇ ಅಷ್ಟೇ ಅಲ್ವಾ? ಇದರ ಅರ್ಥ ಆಯ್ತಾ? ಕಾಡನ್ನ ಉಳಿಸಿದೆ, ಕಾಡು ಪ್ರಾಣಿಗಳು ಕಾಡಲ್ಲೇ ಇರ್ತವೆ, ಅವಕ್ಕೆ ಆಹಾರ ಅಲ್ಲೇ ಸಿಗುತ್ತೆ. ನಾಡಿಗೆ ಯಾಕೆ ಬರುತ್ತೆ?